ಎಲ್ಲ ನನ್ನ ಸಜ್ಜನ ಬಂಧುಗಳಿಗೆ ನಮಸ್ಕಾರ. ತಡವಾಗಿ ಸಿಕ್ಕ ಯಶಸ್ಸು ವ್ಯಕ್ತಿತ್ವ ರೂಪಿಸ್ತದೆ. ತಕ್ಷಣಕ್ಕೆ ಸಿಕ್ಕ ಯಶಸ್ಸು ಅಹಂಕಾರ ಸೃಷ್ಟಿಸ್ತದೆ. ನಾಳೆಯ ಒಳಿತಿಗಾಗಿ ಇಂದಿನ ಕೆಲ ಸಮಯವನ್ನ ಮೀಸಲಿಡುವುದು ತಪ್ಪಲ್ಲ. ಆದರೆ ಬರೀ ನಾಳೆಯ ಚಿಂತೆಯಲ್ಲೇ ಇಂದಿನ ಸಂತೋಷವನ್ನ ಕಳೆದುಕೊಳ್ಳಬಾರದು. ಶ್ರಮಪಟ್ಟು ದುಡಿಯುವವನು ಕ್ರಮಬದ್ಧವಾಗಿ ಖರ್ಚು ಮಾಡ್ತಾನೆ. ಶ್ರಮವಿಲ್ಲದೆ ದುಡಿಯುವವನು ಬೇಕಾಬಿಟ್ಟಿಯಾಗಿ ಖರ್ಚು ಮಾಡ್ತಾನೆ. ಶ್ರಮಪಟ್ಟಾಗಲೇ ದುಡ್ಡಿನ ಬೆಲೆ ಗೊತ್ತಾಗುವುದು. ದುಡಿಮೆ ದುಡ್ಡಿನ ತಾಯಿ. ಸಂಪತ್ತಿಗಿಂತ ಸದ್ಗುಣಗಳನ್ನು ಶೇಖರಿಸಿಕೊಳ್ಳುವುದು ತುಂಬಾ ಸುಲಭ ಕಾರ್ಯ. ಸಂಪತ್ತನ್ನು ನಾವೇ ಕಾಯಬೇಕಾಗುತ್ತೆ. ಸದ್ಗುಣಗಳು ನಮ್ಮನ್ನೇ ಕಾಯ್ತವೆ. ತಿಳಿದು ತಪ್ಪುಗಳನ್ನ ಮಾಡುವವರು ಕ್ಷಮೆಗೆ ಯೋಗ್ಯರಲ್ಲ. ಸುಖ ಸಂತೋಷದಲ್ಲಿ ಜೊತೆಯಾಗುವ 100 ಜನರಿಗಿಂತ ನೋವಲ್ಲಿ ಜೊತೆಯಾಗುವ ಒಂದು ಮನಸ್ಸೇ ಶ್ರೇಷ್ಠ. ಅನುಮಾನದ ರೋಗಕ್ಕೆ ಯಾವುದೇ ಮದ್ದಿಲ್ಲ. ಹಾಗೆ ಆತ್ಮವಿಶ್ವಾಸಕ್ಕೆ ಯಾವ ಶಕ್ತಿಯೂ ಸರಿಸಾಟಿ ಇಲ್ಲ. ಸಮಯಕ್ಕೆ ಮೌಲ್ಯವಿದೆ, ಯಾಕಂದ್ರೆ ಅದು ಯಾರಿಗೂ ಕಾಯೋದಿಲ್ಲ. ಕಾಲಕ್ಕೆ ಸರಿಯಾಗಿ ಕೆಲಸ ಮಾಡದೆ ಹೋದ್ರೆ ಸೋಲುವುದು ನಾವೇ, ಕಾಲವಲ್ಲ. ಎಲ್ಲರೂ ಮಾತು ಬಲ್ಲವರೇ. ನಿನಗೆ ಕಷ್ಟ ಬಂದಾಗ ಮಾತ್ರ ಮೂಕ ಪ್ರೇಕ್ಷಕರಾಗಿ ಬಿಡ್ತಾರೆ. ನೀವೆಷ್ಟೇ ಓದಿರ್ಬೋದು, ಬುದ್ಧಿವಂತರಿರ್ಬೋದು, ಅಥವಾ ಉನ್ನತ ಹುದ್ದೆಯಲ್ಲಿರ್ಬೋದು, ಶ್ರೀಮಂತರಿರ್ಬೋದು, ನೀವು ನಿಜವಾಗಿ ಯಾರು ಎಂಬುದು ಬೇರೆಯವರೊಂದಿಗೆ ಹೇಗೆ ವರ್ತಿಸ್ತೀರಿ ಮತ್ತು ನಿಮ್ಮ ಜೊತೆಯಲ್ಲಿದ್ದವರನ್ನ ಹೇಗೆ ನಡೆಸಿಕೊಳ್ತೀರಿ ಎಂಬುದರಿಂದ ಗೊತ್ತಾಗ್ತದೆ. ಆರೋಗ್ಯವೇ ದೊಡ್ಡ ಉಡುಗೊರೆ. ನೆಮ್ಮದಿಯೇ ಮಹಾ ಸಂಪತ್ತು. ನಂಬಿಕೆ ನಿಜವಾದ ಸಂಬಂಧ. ಜೀವನದಲ್ಲಿ ನೆಮ್ಮದಿಯಾಗಿರ್ಬೇಕಾದ್ರೆ ನಾವು ಇನ್ನೊಬ್ಬರ ವಿಷಯಕ್ಕೆ ಅನಾವಶ್ಯಕವಾಗಿ ಕಿವಿ ಕೊಡಬಾರ್ದು. ಮತ್ತೊಬ್ಬರು ನಮ್ಮ ಬಗ್ಗೆ ಏನು ಮಾತಾಡಿದ್ರು ತಲೆ ಕೆಡಿಸ್ಕೋಬಾರ್ದು. ಯೋಗದಲ್ಲಿ ಏನಿರ್ತದೆಯೋ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಶ್ರೀಕೃಷ್ಣ ಸ್ವತಃ ತಾನೇ ಪರಮಾತ್ಮನಾಗಿದ್ರು. ಮಹಾಭಾರತದಲ್ಲಿ ಸಾರಥಿಯಾಗಿದ್ದನು. ನಿಲ್ಲಲು ಕಲಿಸಿದ ನಮ್ಮ ತಾಯಿಯನ್ನು ಬೀಳದಂತೆ ನೋಡಿಕೊಳ್ಳುವುದು ನಮ್ಮ ಕರ್ತವ್ಯ. ತಲೆ ಎತ್ತಿ ನಿಲ್ಲಲು ಕಲಿಸಿದ ತಂದೆಯನ್ನು ತಲೆ ತಗ್ಗಿಸದಂತೆ ನೋಡಿಕೊಳ್ಳುವುದು ಕೂಡ ನಮ್ಮ ಕರ್ತವ್ಯ. ಇಲ್ಲಿ ನಮಗ್ ನಾವೇ ಅಲ್ಲ, ಯಾರಿಗೆ ಯಾರೂ ಇಲ್ಲ. ಇರುಳು ಬಂದರೆ ನೆರಳು ಕೂಡ ಜೊತೆಗಿರೋದಿಲ್ಲ. ಹೊಲಿಗೆ ಸರಿಯಿದ್ರೆ ಬಟ್ಟೆ ಸುಂದರ, ನಾಲಿಗೆ ಸರಿಯಿದ್ರೆ ಬದುಕು ಸುಂದರ. ಆದಾಯ ಪಾದರಕ್ಷೆ ಇದ್ದಂಗೆ, ಚಿಕ್ಕದಾದ್ರೆ ಕಚ್ಚುತ್ತೆ, ದೊಡ್ಡದಾದ್ರೆ ಹೆಜ್ಜೆ ತಪ್ಪುತ್ತೆ. ಯಾರಿಂದಲಾದ್ರೂ ದೂರ ಆಗ್ಬೇಕು ಅಂತ ಅಂದ್ಕೊಂಡ್ರೆ ಜಗಳವಾಡಿ ದೂರ ಆಗ್ಬೇಡಿ, ಮೌನವಾಗಿ ದೂರವಿದ್ದು ಬಿಡಿ. ತಿಳಿಯದ ಮೌನದ ಹಿಂದೆ ಸಾವಿರಾರು ಅರ್ಥವಿರುತ್ತೆ. ಸಂಬಂಧಗಳು ರಕ್ತದಿಂದ ಬೆಸೆದಿರೋದಿಲ್ಲ, ನಂಬಿಕೆಯಿಂದ ಬೆಸೆದಿರೋದು. ನಂಬಿಕೆ ಇದ್ದರೆ ಬೇರೆಯವರು ನಮ್ಮವರಾಗ್ತಾರೆ, ನಂಬಿಕೆ ಇಲ್ಲದಿದ್ರೆ ನಮ್ಮವರೇ ಬೇರೆಯವರಾಗ್ತಾರೆ. ನಾವೆಷ್ಟು ಓದಿದ್ದೀವಿ ಎಂಬುದು ಮುಖ್ಯವಲ್ಲ, ಆ ಓದು ನಮಗೆ ಎಷ್ಟು ಸಂಸ್ಕಾರವನ್ನ ಕಲಿಸಿದೆ ಎಂಬುದು ಬಹಳ ಮುಖ್ಯ. ನಮ್ಮಿಂದ ಸಹಾಯ ಪಡೆದವರಿಗೆ ನಮ್ಮ ಬಗ್ಗೆ ಕೃತಜ್ಞತೆ ಇರ್ತದೆಯೋ ಇಲ್ಲವೋ ನಮಗ್ ಬೇಡ. ನಮಗೆ ಸಹಾಯ ಮಾಡಲು ಶಕ್ತಿ ನೀಡಿದ ಭಗವಂತನಿಗೆ ನಾವು ಕೃತಜ್ಞತೆ ಸಲ್ಲಿಸೋಣ. ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರ್ತದೆ. ನಿಮಗೆ ಗೊತ್ತಿಲ್ಲವೆಂದ ಮಾತ್ರಕ್ಕೆ ಅದು ಇಲ್ಲವೆಂದಲ್ಲ. ಹೀಗಾಗಿ ಇತರರೊಂದಿಗೆ ಪ್ರೀತಿಯಿಂದ ವ್ಯವಹರಿಸಿ. ಓದಿದವನಿಗೆ ಒಂದು ಕೆಲಸ, ಆದ್ರೆ ಓದದವನಿಗೆ 1000 ಕೆಲಸ. ಯಾರನ್ನು ಕೀಳಾಗಿ ನೋಡುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಓದಿದವನು ಪುಸ್ತಕದ ಪಾಠ ಕಲಿತಿದ್ರೆ ಓದದವನು ಜೀವನದ ಪಾಠ ತಿಳ್ಕೊಂಡಿರ್ತಾನೆ. ಯಾರು ನಿನ್ನವರು, ಯಾವುದು ನಿನ್ನದು ಎಂಬುದು ಅರ್ಥವಾಗುವುದು ಸಮಯ ಬಂದಾಗ ಮಾತ್ರ. ಎಲ್ಲವೂ ಜೀವನ ಅನುಭವ. ದೇವರು ನಿನಗೆ ಕಷ್ಟಗಳನ್ನು ಕೊಡುವುದು ನಿನಗೆ ನೋವು ಕೊಡುವುದಕ್ಕಲ್ಲ. ಎಷ್ಟು ಜನ ನಿನ್ನ ಜೊತೆ ನಿಯತ್ತಾಗಿದ್ದಾರೆ, ಎಷ್ಟು ಜನ ನಿನ್ನ ಜೊತೆ ನಟಿಸುತ್ತಿದ್ದಾರೆ ಎಂದು ನಿನಗೆ ತಿಳಿಸಿಕೊಡುವುದಕ್ಕೆ ಮಾತ್ರ. ನಮ್ಮವರು ಅಂತ ಯಾರನ್ನು ನಂಬುವ ಮನವೇ. ಮರಣದ ಬಳಿಕ ಬಿದ್ದು ಬಿದ್ದು ಅಳುವವರು ನಮ್ಮವರೇ. ಬದುಕಿರುವಾಗ ಚುಚ್ಚಿ ಚುಚ್ಚಿ ಕೊಲ್ಲುವವರು ನಮ್ಮವರೇ. ಬದುಕೆಂಬ ನಾಟಕದಲ್ಲಿ ಏಳು ಬೀಳಿನ ಪಾತ್ರಧಾರಿಗಳು ನಮ್ಮವರೇ. ನೋವುಗಳಿಗೆ ನಗುವೇ ಉತ್ತರ, ನೋಯಿಸಿದವರಿಗೆ ಮೌನವೇ ಉತ್ತರ. ಮತ್ತೊಬ್ಬರನ್ನ ಬದಲಾಯಿಸುವ ಬದಲು ನಾವೇ ಬದಲಾದ್ರೆ ಜೀವನ ತುಂಬಾ ಚೆನ್ನಾಗಿರ್ತದೆ. ಕೊಡಲಿಯಿಂದ ಕಡಿದ ಮರವು ಮತ್ತೆ ಚಿಗುರಬಹುದು, ಆದ್ರೆ ಮಾತಿನಿಂದ ನೊಂದ ಮನಸ್ಸು ಮತ್ತೆ ಚಿಗುರೋದಿಲ್ಲ. ನಡೆ ನುಡಿ ನಮ್ಮ ಆತ್ಮಸಾಕ್ಷಿಗೆ ಮೆಚ್ಚುಗೆ ಆದ್ರೆ ಸಾಕು. ಅದನ್ನು ಮತ್ತೊಬ್ಬರಿಗೆ ಮನವರಿಕೆ ಮಾಡುವ ಅವಶ್ಯಕತೆ ಇಲ್ಲ. ತೈಲವಿಲ್ಲದೆ ದೀವಿಗೆ ಹೇಗೆ ಉರಿಯಲಾರದು, ಹಾಗೆ ದೇವರಿಲ್ಲದೆ ಮಾನವನು ಜೀವಿಸಲಾರ. ದೀಪ ಗುರುತಿಸಿಕೊಳ್ಳುವುದು ತನ್ನ ಪ್ರಕಾಶಮಾನವಾದ ಬೆಳಕಿನಿಂದಲೇ ಹೊರತು ಯಾರಿಂದ ಹಚ್ಚಲಾಯಿತು ಎಂದಲ್ಲ. ಹಾಗೆ ನಮ್ಮ ಸಾಮರ್ಥ್ಯದಿಂದಲೇ ಗುರುತಿಸಿಕೊಳ್ಳಬೇಕೇ ಹೊರತು ಬೆಂಬಲಿಗರ ಹೊಗಳಿಕೆಯಿಂದಲ್ಲ. ಜೀವನ 2 ದಿನ. ಒಂದು ದಿನ ನಿಮ್ಮ ಪರ, ಇನ್ನೊಂದು ದಿನ ನಿಮ್ಮ ವಿರುದ್ಧ. ಪರ ಇದ್ದ ದಿನ ಅಹಂಕಾರ ಪಡಬೇಡಿ, ವಿರುದ್ಧ ಇದ್ದ ದಿನ ತಾಳ್ಮೆ ಕಳ್ಕೋಬೇಡಿ. ಸಮಯವು ಬಹಳಷ್ಟು ಅನುಭವವನ್ನ ನೀಡುತ್ತದೆ, ಆದರೆ ಅದು ಮನುಷ್ಯನ ಮುಗ್ಧತೆಯನ್ನ ಕಸಿದುಕೊಳ್ತದೆ. ಸಂಬಂಧಗಳನ್ನ ಉಳಿಸಿಕೊಂಡು ಬಾಳಬೇಕು ನಿಜ, ಆದರೆ ಗೌರವ ಸಿಗದ ಸಂಬಂಧದ ಜೊತೆ ಅಲ್ಲ. ಪದೇ ಪದೇ ಹೇಳುವುದರಲ್ಲಿ ಅರ್ಥವಿಲ್ಲ. ಅವರ ಬದಲಾವಣೆಗೆ ತಕ್ಕಂತೆ ನಾವೇ ದೂರ ಹೋಗಬೇಕು. ಎಲ್ಲವೂ ತಾತ್ಕಾಲಿಕ, ಆದರೆ ಒಂದು ಮಾತ್ರ ಶಾಶ್ವತ, ಅದು ನಂಬಿಕೆ. ಆಕಾಶ ಎಷ್ಟೇ ವಿಶಾಲವಾಗಿದ್ರೂ ನಕ್ಷತ್ರಕ್ಕೆ ಬೆಲೆ ಜಾಸ್ತಿ. ಹಾಗೆ ಮನುಷ್ಯ ಎಷ್ಟೇ ಸಿರಿವಂತನಾಗಿದ್ರೂ ಗುಣಕ್ಕೆ ಬೆಲೆ ಜಾಸ್ತಿ. ಬದುಕು ಎಷ್ಟೇ ನೋಯಿಸಿದ್ರೂ ಬದುಕಬೇಕಿದೆ. ಮನಸ್ಸು ಎಷ್ಟೇ ನೊಂದಿದ್ದರೂ ನಗಬೇಕಿದೆ. ಕೆಲವು ನೋವುಗಳನ್ನ ಮರೆಯಲಾಗದಿದ್ದರೂ ಮರೆಯಬೇಕಿದೆ. ಅಂದುಕೊಂಡದ್ದು ಆಗದೇ ಇದ್ದಾಗ ಹೊಂದಿಕೊಂಡು ಹೋಗುವುದನ್ನ ಕಲಿಯಬೇಕಿದೆ. ಇದುವೇ ಜೀವನ. ಮತ್ತೊಮ್ಮೆ ಬಿಸಿ ಮಾಡಿದ ಚಹಾ ಮತ್ತು ಹೊಂದಾಣಿಕೆ ಮಾಡಿಕೊಂಡ ಸಂಬಂಧ ಎಂದಿಗೂ ಮೊದಲಿನ ರುಚಿ ಕೊಡಲಾರದು. ಸುಳ್ಳಿಗೆ ಸಾವಿರಾರು
ಮಿತ್ರರು, ಆದರೆ ಸತ್ಯಕ್ಕೆ ಮಾತ್ರ ಎಲ್ಲರೂ ಶತ್ರುಗಳೇ. ಜನ ಸುಳ್ಳನ್ನು ಪ್ರೀತಿಸುವಷ್ಟು ಸತ್ಯವನ್ನು ಪ್ರೀತಿಸಲಾರರು. ಅವರಿಗೆ ಬೇಕಾದ ವ್ಯಕ್ತಿ ನಾವಲ್ಲ ಎಂದು ಅರಿತ ಮೇಲೆ ದೂರವಿದ್ದು ಅವರ ಖುಷಿ ನೋಡುವುದೇ ನಿಜವಾದ ಪ್ರೀತಿ. ಇರುವಷ್ಟು ಸಾಕೆಂದವನು ಬಡವನಾಗಿದ್ರೂ ಬದುಕ್ತಾನೆ, ಇನ್ನಷ್ಟು ಬೇಕೆನ್ನುವವನು ಶ್ರೀಮಂತನಾಗಿದ್ರೂ ಕೊರಗ್ತಾನೆ. ನಮ್ಮ ಹಣೆಬರದಲ್ಲಿ ಇಲ್ಲ ಅಂದ್ರೆ ಅತ್ರು ಸಿಗಲ್ಲ, ಸತ್ರು ಸಿಗಲ್ಲ. ದೂರ ಆಗ್ಬೇಕು ಅಂತ ಸ್ವತಃ ಅವರೇ ತೀರ್ಮಾನ ಮಾಡಿದ್ಮೇಲೆ ಅವರಿಗೆ ಕಾರಣಗಳು ಇರಲೇಬೇಕು ಅಂತೇನಿಲ್ಲ. ಅವರಿಗೆ ಒಂದಷ್ಟು ನೆಪಗಳು ಸಾಕು. ಸ್ಮಶಾನ ಪ್ರಶಾಂತವಾಗಿರಲು ಕಾರಣ ಇಷ್ಟೇ, ಅಲ್ಲಿ ಮನುಷ್ಯನ ಅಹಂಕಾರ ಮೌನವಾಗಿರ್ತದೆ. ಹುಟ್ಟು ಗುಣಗಳನ್ನು ಬದಲಾಯಿಸಲು ಎಂದಿಗೂ ಸಾಧ್ಯವಿಲ್ಲ. ಬೇವಿನ ಗಿಡದ ಮೇಲೆ ಹಾಲಿನ ಅಭಿಷೇಕ ಮಾಡಿದ್ರು ಬೇವು ಬೇವಾಗಿ ಇರುತ್ತದೆ ಹೊರತು ಅದು ಬೆಲ್ಲವಾಗಲು ಸಾಧ್ಯವಿಲ್ಲ. ಜೊತೆಗಿದ್ದವರನ್ನ ನಂಬೋದು ತಪ್ಪಲ್ಲ, ಆದ್ರೆ ಜೊತೆಗಿರುವವನು ಶಕುನಿ ವೇಷ ಹಾಕುತ್ತಿದ್ದಾನೆ ಎಂದು ನಮಗೆ ಗೊತ್ತಿದ್ದರೂ ಸಹ ನಂಬುತ್ತೀವಲ್ಲ, ಅದು ದೊಡ್ಡ ತಪ್ಪು. ಜನರು ಪ್ರತಿಕ್ಷಣ ಬದಲಾಗ್ತಾರೆ, ಪ್ರಪಂಚವು ಪ್ರತಿಕ್ಷಣ ಬದಲಾಗ್ತದೆ. ಒಳ್ಳೆಯ ಸ್ನೇಹ ಮತ್ತು ಒಳ್ಳೆಯ ಸಂಬಂಧ ಎಂದಿಗೂ ಬದಲಾಗೋದಿಲ್ಲ. ಇನ್ನೊಬ್ಬರಿಗೆ ಸಹಾಯ ಮಾಡಲು ಯಾವತ್ತೂ ಹಿಂಜರಿಬೇಡಿ. ನೀವು ಎಂದೋ ಮಾಡಿದ ಸಹಾಯ ಗೊತ್ತಿರದ ರೂಪದಲ್ಲಿ ಕಷ್ಟ ಬಂದಾಗ ಸಹಾಯ ಮಾಡ್ತದೆ. ಪ್ರಯತ್ನ ಮಾಡಿ ಸೋಲ್ಬಹುದು, ಆದರೆ ಪ್ರಾರ್ಥನೆ ಮಾಡಿ ಸೋಲಲು ಸಾಧ್ಯವಿಲ್ಲ. ಜೀವನದ 6 ಸೂತ್ರಗಳು: ಪ್ರಾರ್ಥಿಸುವ ಮುನ್ನ ನಂಬು, ಮಾತನಾಡುವ ಮುನ್ನ ಆಲಿಸು, ಖರ್ಚು ಮಾಡುವ ಮುನ್ನ ಸಂಪಾದಿಸು, ಅಸಾಧ್ಯವೆಂದು ಹಿಂದೆ ಸರಿಯುವ ಮುನ್ನ ಪ್ರಯತ್ನಿಸು, ಬರೆಯುವ ಮುನ್ನ ಯೋಚಿಸು, ಸಾಯುವ ಮುನ್ನ ಬದುಕು. ಮನಸ್ಸು ಸಿರಿವಂತವಾದ್ರೆ ನಮ್ಮಲ್ಲಿ ಸಂಪತ್ತು ಇಲ್ಲದಿದ್ದರೂ ನಾವು ಸಿರಿವಂತರೆ. ಮನಸ್ಸೇ ಬಡವಾಗಿದ್ರೆ ನಮ್ಮಲ್ಲಿ ಸಂಪತ್ತು ಇದ್ದರೂ ನಾವು ಬಡವರೇ. ಸಂತೃಪ್ತಿಗಿಂತ ಮಿಗಿಲಾದ ಸಂಪತ್ತಿಲ್ಲ. ನಾವು ಬೆಳೆಯುವುದರ ಜೊತೆಗೆ ನಮ್ಮ ಹಾಗೆ ಇರುವವರನ್ನ ಬೆಳೆಸುವುದು ನಮ್ಮ ಜೀವನದ ಮೌಲ್ಯವನ್ನ ಹೆಚ್ಚಿಸುತ್ತದೆ. ಸಮಯಕ್ಕೆ ಸರಿಯಾಗಿ ಉಪಯೋಗವಾಗದ ಹಣ, ಹಸಿವಿಲ್ಲದ ಊಟ ಹಾಗೂ ಪರೋಪಕಾರವಿಲ್ಲದ ಜೀವನ ವ್ಯರ್ಥ. ಎಲ್ಲರನ್ನ ಖುಷಿಯಾಗಿಡುವುದು ಯಾರಿಂದಲೂ ಸಾಧ್ಯವಿಲ್ಲ, ಆದರೆ ಎಲ್ಲರೊಂದಿಗೆ ಖುಷಿಯಾಗಿರಲು ಎಲ್ಲರಿಗೂ ಸಾಧ್ಯವಿದೆ. ಹೊಟ್ಟೆಗೆ ಹೋದ ವಿಷ ಒಬ್ಬನನ್ನ ಸಾಯಿಸಿದ್ರೆ ಕಿವಿಯಲ್ಲಿ ಹೋದ ವಿಷ ಬಹಳಷ್ಟು ಸಂಬಂಧಗಳನ್ನೇ ಹಾಳು ಮಾಡ್ತದೆ. ನಿನ್ನ ವಿರೋಧಿಸಿದವರು ನಿನ್ನೆದುರು ಗೌರವದಿಂದ ಬಾಗುವುದು ಯಶಸ್ಸಲ್ಲದೆ ಮತ್ತೇನು. ಒಳ್ಳೆ ಮನಸ್ಸು ಇದ್ದರೆ ಸಾಲದು, ಒಳ್ಳೆ ಮನಸ್ಸಿನ ಮಾತು ಕೇಳುವ ಬುದ್ಧಿ ಇರಬೇಕು. 100 ಸುಂದರ ಮುಖಗಳಿಗಿಂತ ಕಾಳಜಿ ತೋರಿಸುವ ಒಂದು ಸುಂದರ ಮನಸ್ಸು ಸಾಕು. ಹೃದಯ ನಗಲು. ನೇರವಾಗಿ ಬೆಳೆದ ಮರಗಳಿಗೆ ಜಾಸ್ತಿ ದಿನ ಉಳಿಗಾಲವಿಲ್ಲ ಅನ್ನೋದು ಎಷ್ಟು ಸತ್ಯವೋ, ನೇರವಾಗಿ ಮಾತನಾಡೋರ ಜೊತೆ ಯಾರು ಇರೋದಿಲ್ಲ ಅನ್ನೋದು ಅಷ್ಟೇ ಸತ್ಯ. ನಾವು ಪ್ರಬುದ್ಧರಾಗುವುದು ನಾವು ಅನುಭವಿಸಿದ ನಷ್ಟದಿಂದ, ನಮಗಾದ ವಯಸ್ಸಿನಿಂದಲ್ಲ. ನಮ್ಮ ಮನಸ್ಸು ನೋವಿನಲ್ಲಿದ್ದಾಗ ನಗುವುದನ್ನು ತಿಳಿದುಕೊಳ್ಳೋಣ. ಇತರರ ಮನಸ್ಸು ನೋವಿನಲ್ಲಿದ್ದಾಗ ನಗಿಸುವುದನ್ನು ಕಲಿತುಕೊಳ್ಳೋಣ. ನಾವು ಮಾಡುವ ಕೆಲಸದಿಂದ ನಮಗೆ ಆತ್ಮ ಸಂತೋಷ, ಆನಂದ ಸಿಕ್ಕರೆ ಅದೇ ಪರಿಪೂರ್ಣತೆ. ಹಣ ನೋಡಿ ಕೊಡುವ ಬೆಲೆ, ಅಂದ ನೋಡಿ ಹುಟ್ಟೋ ಪ್ರೀತಿ, ಆಸ್ತಿ ನೋಡಿ ಒಂದಾಗೋ ಬಂಧುಗಳು ಹೆಚ್ಚು ಕಾಲ ಉಳಿಯೋದಿಲ್ಲ. ಒಳ್ಳೆಯ ವ್ಯಕ್ತಿತ್ವವೇ ಮನುಷ್ಯನ ನಿಜವಾದ ಆಸ್ತಿ. ಕಷ್ಟಕ್ಕಾಗದ ಬಂಧುಗಳು, ಬಡತನ ಹಂಚಿಕೊಳ್ಳದ ಪ್ರೀತಿ, ತಮಾಷೆ ಸಹಿಸದ ಸ್ನೇಹ, ಬೆಳವಣಿಗೆ ಬಯಸದ ಬಂಧುಗಳು, ಗೆದ್ದರೆ ಅಸೂಯೆ ಪಡುವ ವೈರಿಗಳು, ಇದ್ದರೆಷ್ಟು ಬಿಟ್ಟರೆಷ್ಟು. ಜ್ಞಾನಿ ಒಬ್ಬ ಹಡಗನ್ನ ನೋಡಿ ಹೇಳಿದ, ನೋಡಿ ಅಲ್ಲಿ ಹಡಗು ಅಲೆಗಳಿಗೆ ಎದುರಾಗಿ ಸಾಗ್ತಿದೆ, ಅದಕ್ಕೂ ಗೊತ್ತು ಸ್ವಲ್ಪ ಏರುಪೇರಾದ್ರೆ ನಾನು ಸಹ ಮುಳುಗ್ತೆ ಎಂದು. ಆದರೂ ತನ್ನನ್ನು ಚಲಾಯಿಸುವವನ ಹೊಟ್ಟೆ ತುಂಬಿಸಲು ಸಾಕ್ತದೆ. ಜೀವನವೂ ಹಾಗೆ, ಅಲೆಗಳಂತೆ ಎಷ್ಟೇ ಕಷ್ಟ ಬಂದರೂ ನಗುತ್ತಾ ನಮ್ಮವರಿಗಾಗಿ ಸಾಗಬೇಕು. ಆಗಲೇ ನಮ್ಮ ಜೀವನಕ್ಕೆ ಒಳ್ಳೆ ಅರ್ಥ ಸಿಗುತ್ತೆ. ಸಂತೋಷದಲ್ಲಿರುವವರಿಗೆ ಹಾಡಿನ ಸಂಗೀತ ಇಷ್ಟವಾಗ್ತದೆ, ಆದರೆ ಅದರಲ್ಲಿನ ಸಾಹಿತ್ಯ ಅರ್ಥವಾಗುವುದು ನೋವಿನಲ್ಲಿರುವವರಿಗೆ ಮಾತ್ರ. ಸಂತೋಷ ಎನ್ನುವುದು ಗಳಿಸಿಟ್ಟ ಹಣ ಆಸ್ತಿಯಿಂದ ಪಡೆಯೋದಲ್ಲ, ಉಳಿಸಿಟ್ಟ ಸಂಬಂಧಗಳಿಂದ ಸಿಗುವಂಥದ್ದು. ಯಾರು ಸದಾಕಾಲವೂ ಪ್ರತಿಯೊಂದರಿಂದಲೂ ಸಂಶಯವನ್ನು ತೋರುತ್ತಾ ಇರುತ್ತಾರೋ ಅವರು ಈ ಲೋಕದಲ್ಲಿ ಮಾತ್ರವಲ್ಲ, ಈ ಸೃಷ್ಟಿಯ ಯಾವುದೇ ಭಾಗದಲ್ಲಿಯೂ ಸಂತೋಷದಿಂದ ಇರುವುದು ಸಾಧ್ಯವಿಲ್ಲ. ಬರೆದವನಿಗೆ ಅಳಿಸಲಾಗದ, ಬರೆಸಿಕೊಂಡವನಿಗೆ ಓದಲಾಗದ ಬರಹವೇ ಹಣೆ ಬರಹ. ಕಣ್ಣ ಮುಂದೆ ಒಳ್ಳೆಯವರಾಗದಿದ್ದರೂ ತೊಂದರೆ ಇಲ್ಲ, ಆದರೆ ಬೆನ್ನ ಹಿಂದೆ ಕೆಟ್ಟವರಾಗುವ ಬುದ್ಧಿ ಬೇಡ. ಮೇಲ್ಬಿದ್ದು ಮುಳ್ಳಾಗುವ ಬದಲು ಸುಮ್ಮನಿದ್ದು ಕಲ್ಲಾಗುವುದು ಲೇಸು. ಯಾವತ್ತೂ ಕಾಯುತ್ತಾ ಯೋಚಿಸುತ್ತಾ ಕಾಲ ಕಳಿಬೇಡಿ, ಯಾಕಂದ್ರೆ ಬದುಕು ಯೋಚನೆಗಿಂತಲೂ ವೇಗವಾಗಿ ಸಾಗ್ತಿರ್ತದೆ. ತಾನಾಗಿ ಬರುವುದು ತಾರುಣ್ಯ, ಮುಪ್ಪು. ಜೊತೆಯಲ್ಲಿ ಬರುವುದು ಪಾಪ ಪುಣ್ಯ. ತಡೆಯಿಲ್ಲದೆ ಬರುವುದು ಆಸೆ ದುಃಖ. ಅನಿವಾರ್ಯವಾಗಿ ಬರುವುದು ಹಸಿವು ದಾಹ. ನಾಶಕ್ಕಾಗಿ ಬರುವುದು ದ್ವೇಷ ಸಿಟ್ಟು. ಸಮಾನಾಂತರವಾಗಿ ಬರುವುದು ಹುಟ್ಟು ಸಾವು. ನಿನ್ನ ಕಣ್ಣೀರನ್ನು ಯಾರೂ ಗಮನಿಸೋದಿಲ್ಲ, ನಿನ್ನ ನೋವನ್ನು ಯಾರೂ ಗಮನಿಸೋದಿಲ್ಲ, ನಿನ್ನ ಕಷ್ಟಗಳನ್ನು ಯಾರೂ ತೀರಿಸೋದಿಲ್ಲ. ಆದರೆ ಎಲ್ಲರೂ ನಿನ್ನ ತಪ್ಪುಗಳನ್ನು ಹುಡುಕುವ ಕೆಲಸದಲ್ಲಿ ಮುಂದೆ ಇರ್ತಾರೆ. ಕೆಲವೊಂದ್ಸಲ ನಮ್ಮ ತಪ್ಪೇ ಇಲ್ಲದಿದ್ರೂ ರಾಜಿಯಾಗಿ ಬಿಡ್ತೇವೆ. ಹಾಗಂತ ಅದು ನಮ್ಮ ಬಲಹೀನತೆ ಅಲ್ಲ, ನಮ್ಮ ಅಹಂ ಬಿಟ್ಟು ನಮ್ಮ ನಡುವಿನ ಸಂಬಂಧಕ್ಕೆ ನೀಡುವ ಅತ್ಯಮೂಲ್ಯ ಬೆಲೆ. ಮನುಷ್ಯನಿಂದ ಮನುಷ್ಯನನ್ನ ದೂರ ಮಾಡುವ ಮೊಟ್ಟ ಮೊದಲನೆಯ ವಸ್ತು ಅಂದ್ರೆ ಅದು ನಾಲಿಗೆ. ಎರಡನೇದು ಹಣ. ಮಕ್ಕಳ ಮನಸ್ಸನ್ನು ಪ್ರೀತಿಯಿಂದ ಗೆಲ್ಲಿ, ಆಗ ಮಾತ್ರ ಮಕ್ಕಳಲ್ಲಿ ಸುಧಾರಣೆ ತರಲು ಸಾಧ್ಯ. ಜಗತ್ತಿನ ಅತಿ ಉತ್ತಮ ಶಕ್ತಿವರ್ಧಕ ಔಷಧವೆಂದರೆ ಜವಾಬ್ದಾರಿ.
ಒಮ್ಮೆ ಕುಡಿದರೆ ಜೀವನವಿಡೀ ಆಯಾಸವಾಗದಂತೆ ಮಾಡ್ತದೆ. ಪ್ರತಿಯೊಬ್ಬರ ಹೃದಯದಲ್ಲೂ ಅಳಿಸಲಾಗದ ನೋವಿರುತ್ತೆ, ಆದರೂ ಬದುಕ್ತಾರೆ. ಯಾಕೆ ಗೊತ್ತಾ? ನಾಳೆಯಾದರೂ ಸಂತೋಷ ಸಿಗಬಹುದು ಎಂಬ ಭರವಸೆಯಲ್ಲಿ. ಅದೇ ಜೀವನ. ತುಂಬಿದ ಜೇಬು 100 ಆಟ ಆಡಿಸ್ತದೆ, ತುಳಿಯುವವರು 100 ಜನರಾದ್ರೆ ಕಾಪಾಡೋಕೆ ಒಬ್ಬನಿರ್ತಾನೆ. ಅಂದುಕೊಳ್ಳುವುದು ಜೀವನವಲ್ಲ, ಹೊಂದಿಕೊಳ್ಳುವುದು ಜೀವನ. ಕಷ್ಟ ಮತ್ತು ಸಮಸ್ಯೆಗಳಿಗೆ 2 ಔಷಧಿ, ಒಂದು ದುಡಿಮೆ, ಇನ್ನೊಂದು ತಾಳ್ಮೆ. ಸ್ವಭಾವದಲ್ಲಿ, ಸಂಸ್ಕಾರದಲ್ಲಿ ಸರಳತೆ ಹೊಂದಿರುವ ವ್ಯಕ್ತಿಗಳು ಎಂದಿಗೂ ಯಾರಿಗೂ ಹೊರೆಯಾಗುವುದಿಲ್ಲ, ಸರ್ವರಿಗೂ ಅತಿ ಪ್ರಿಯವಾಗ್ತಾರೆ. ಹೇ ಭಗವಂತ, ಕಷ್ಟ ಎಂದವರಿಗೆ ಸಹಾಯ ಮಾಡುವಷ್ಟು ಶಕ್ತಿ ಕೊಡು, ಇತರರಿಗೆ ನೋವು ಮಾಡದೆ ನೆಮ್ಮದಿಯಾಗಿ ಜೀವನ ನಡೆಸುವಷ್ಟು ಶಕ್ತಿ ಕೊಡು. ನಿನ್ನ ಒಳ್ಳೆತನ ದುರುಪಯೋಗ ಮಾಡಿಕೊಳ್ಳುವವರಿಗೆ ನೀನು ಕೆಟ್ಟವನಾಗಿ ಇದ್ದು ಬಿಡು, ಯಾಕಂದ್ರೆ ಇದು ಸ್ವಾರ್ಥಿಗಳ ಪ್ರಪಂಚ. ದಾನದಿಂದ ಮನೆ ಸಂಪದ್ಭರಿತ, ಧ್ಯಾನದಿಂದ ಮನಸ್ಸು ಸಂಪದ್ಭರಿತ, ಪ್ರೀತಿಯಿಂದ ಹೃದಯ ಸಂಪದ್ಭರಿತ, ನಂಬಿಕೆಯಿಂದ ಸಂಬಂಧಗಳು ಸಂಪದ್ಭರಿತ. ಸಂಪತ್ತು, ವಸ್ತ್ರ, ನೆಂಟರು ಎಲ್ಲವೂ ಯಾವ ಕ್ಷಣದಲ್ಲಾದರೂ ನಿಮ್ಮ ಕೈ ಬಿಡ್ಬೋದು, ಆದರೆ ಭಗವಂತನು ಮಾತ್ರ ಯಾವ ರೂಪದಲ್ಲಾದರೂ ಕೈ ಹಿಡಿತಾನೆ, ರಕ್ಷಿಸ್ತಾನೆ. ಬೆಲೆಯಿಲ್ಲದ ಮಾತುಗಳನ್ನಾಡಿ ನಿನ್ನ ಬೆಲೆ ಕಳೆದುಕೊಳ್ಳುವ ಬದಲಾಗಿ ಮಾತು ಬಂದರೂ ಸಹ ಮೂಕನಂತಿರುವುದೊಳ್ಳೆಯದು. ಮತ್ತೊಬ್ಬರ ಕುರಿತು ಆಪಾದನೆ ಮಾಡುವ ಮೊದಲು ಆಳವಾಗಿ ಯೋಚಿಸಿ, ಯಾಕಂದ್ರೆ ಮಾಡಿದ ಆಪಾದನೆ ಸುಳ್ಳಾದ್ರೆ ಅದರ ಪ್ರತಿಫಲ ತುಂಬಾ ಘೋರವಾಗಿರ್ತದೆ. ತಪ್ಪು ಇಲ್ಲದ ಕಡೆ ತಲೆ ತಗ್ಗಿಸಬೇಡ, ನಂಬಿಕೆ ಇಲ್ಲದ ಕಡೆ ವಾದ ಮಾಡಬೇಡ. ಒಂದೊಂದು ಸಲ ಏನಿಲ್ಲ ಅನ್ನೋ ಪದದಲ್ಲಿ ಹೇಳಿಕೊಳ್ಳಲಾಗದ ಅದೆಷ್ಟು ಭಾವನೆಗಳಿರ್ತವೆ. ಬುಟ್ಟಿ ತುಂಬ ಬುದ್ಧಿಗಿಂತ ಮುಷ್ಟಿಯಷ್ಟು ತಾಳ್ಮೆ ಲೇಸು. ಯಾವಾಗಲೂ ಯೋಚಿಸಿ ಮಾತಾಡುವುದನ್ನು ಕಲಿಬೇಕು, ಯಾಕಂದ್ರೆ ನಾವಾಡಿದ ಮಾತನ್ನು ನಾವು ಮರೆತರೂ ಕೇಳಿಸಿಕೊಂಡವರು ಯಾವತ್ತೂ ಮರೆಯೋದಿಲ್ಲ. ನಾವೆಷ್ಟೇ ಬೇಡ ಅಂದ್ರೂ ಈ ಸಮಾಜದಲ್ಲಿ ಬದುಕಲೇಬೇಕು. ಕೆಲವರು ನಗಿಸ್ತಾರೆ, ಕೆಲವರು ಅಳಿಸ್ತಾರೆ, ಕೆಲವರು ಆಶೀರ್ವಾದ ಮಾಡ್ತಾರೆ, ಕೆಲವರು ಪಾಠ ಕಲಿಸ್ತಾರೆ. ನಾವು ಎಲ್ಲದನ್ನೂ ಸಮಾಧಾನವಾಗಿ ಸ್ವೀಕರಿಸಬೇಕು. ಅರಿತುಕೊಳ್ಳದ ಮನಸ್ಸುಗಳ ಮುಂದೆ ಎಷ್ಟೇ ಅರಚಿಕೊಂಡರೂ ಪ್ರಯೋಜನವಿಲ್ಲ. ನಮ್ಮನ್ನು ಅರಿತುಕೊಳ್ಳುವವರು ನಾವು ಮೌನವಾಗಿದ್ರೂ ಅರಿತುಕೊಳ್ಳಬಲ್ಲರು. ಸಂತೋಷವೆಂದರೆ ನಾವು ಬಯಸಿದ್ದನ್ನು ಪಡೆಯೋದಲ್ಲ, ಬದಲಿಗೆ ಏನನ್ನು ಹೊಂದಿದೇವೋ ಅದರಲ್ಲೇ ಖುಷಿ ಪಡುವುದು ನಿಜವಾದ ಸಂತೋಷವಾಗಿದೆ. ಪ್ರಯತ್ನ ಎಂಬುದು ಬೀಜದ ಹಾಗೆ ಬಿತ್ತುತ್ತಲೇರಿ, ಚಿಗುರಿದ್ರೆ ಮರವಾಗಲಿ, ಇಲ್ಲವೆಂದರೆ ಮಣ್ಣಿಗೆ ಗೊಬ್ಬರವಾಗಲಿ. ಕನಸಿನ ಗೋಪುರ ಕಟ್ಟಿ ನಿರೀಕ್ಷೆಯಲ್ಲಿ ಬದುಕುವುದಕ್ಕಿಂತ ಬದುಕು ಬಂದಂತೆ ಅನುಭವಿಸುತ್ತಾ ನೆಮ್ಮದಿ ಕಾಣುವುದುತ್ತಮ. ಒಬ್ಬರ ಜೀವನದಲ್ಲಿ ನಾವೆಷ್ಟು ಮುಖ್ಯ ಅನ್ನೋದು ಅವರು ನಮಗೆ ಕೊಡೋ ಸಮಯದಲ್ಲೇ ಗೊತ್ತಾಗಿ ಬಿಡುತ್ತೆ. ಜೀವನದಲ್ಲಿ ಬಯಸಿದ್ದು ಸಿಗದೇ ಇರ್ಬೋದು, ಆದರೆ ಕಷ್ಟಪಟ್ಟಿದ್ದು ಸಿಕ್ಕೇ ಸಿಗ್ತದೆ. ದೇವರಾದ ರಾಮನೇ ರಾವಣನಿಗೆ ಇಷ್ಟವಾಗ್ಲಿಲ್ಲ, ಪರಮಾತ್ಮನಾದ ಶ್ರೀಕೃಷ್ಣನೇ ಕಂಸನಿಗೆ ಇಷ್ಟವಾಗ್ಲಿಲ್ಲ. ಹಾಗಿದ್ಮೇಲೆ ಹುಲುಮಾನವರಾದ ನಾವು ಎಲ್ಲರಿಗೂ ಇಷ್ಟವಾಗಿ ಬದುಕ್ತೇವೆ ಎನ್ನುವುದರಲ್ಲಿ ಅರ್ಥವಿಲ್ಲ. ಒತ್ತಾಯದಿಂದ ಒಬ್ಬರ ಜೀವನದಲ್ಲಿ ಹೋಗುವುದಕ್ಕಿಂತ ಅವರ ಸಂತೋಷಕ್ಕಾಗಿ ಅವರಿಂದ ದೂರ ಇರೋದೇ ಒಳ್ಳೆಯದಲ್ವಾ? ಇದು ಕಲಿಯುಗ. ನಾನು, ನನ್ನದು, ನನ್ನವರು ಎಂಬುದು ಮೂಢನಂಬಿಕೆ. ಸಂಪತ್ತು ಶಾಶ್ವತವಲ್ಲ, ಜೀವನವು ಶಾಶ್ವತವಲ್ಲ. ಶಾಶ್ವತವಾಗಿ ಉಳಿಯುವುದು ಒಂದೇ ಒಂದು, ಅದು ನಮ್ಮ ಒಳ್ಳೆತನ. ಪ್ರಪಂಚದಲ್ಲಿ ತುಂಬಾ ಕೆಟ್ಟ ವಸ್ತು ಅಂದ್ರೆ ನಮ್ಮಲ್ಲಿರೋ ಒಳ್ಳೆತನ. ಯಾಕಂದ್ರೆ ಅದನ್ನು ಖರ್ಚು ಮಾಡಿದಷ್ಟು ನಮಗೆ ಸಿಗೋ ಲಾಭ ಕಣ್ಣೀರು ಮತ್ತು ನೋವು ಮಾತ್ರ. ಕಳ್ಕೊಂಡಾಗ್ಲೇ ಗೊತ್ತಾಗುವುದು ಎಷ್ಟೊಂದು ಅಮೂಲ್ಯವಾದುದು ಎಂದು. ಆ ಪ್ರೀತಿ, ಆ ಸಮಯ, ಆ ವ್ಯಕ್ತಿ ಮತ್ತು ಆ ಸಂಬಂಧ ನಿಧಾನವಾಗಿ ಬೆಳೆದ್ರು ನಿಯತ್ತಾಗಿ ಬೆಳಿಬೇಕು. ನೀನು ಇಂದು ಬೇರೆಯವರ ಕಂಗಳಲ್ಲಿ ತರಿಸಿದ ಕಣ್ಣೀರು ಖಂಡಿತ ನಾಳೆ ನಿನ್ನ ವಿಳಾಸ ಹುಡುಕಿಕೊಂಡು ಬಂದೇ ಬರ್ತದೆ. ನಮ್ಮ ಸಮಯ ಕೆಟ್ಟಾಗ ಯಾರೇನೇ ಅಂದರೂ ಅನಿಸಿಕೊಳ್ಬೇಕಾಗುತ್ತೆ. ನೆನಪಿರ್ಲಿ, ಪ್ರತಿಯೊಂದು ನೋವು ಒಂದು ಪಾಠವನ್ನ ಕಲಿಸ್ತದೆ, ಪ್ರತಿಯೊಂದು ಪಾಠ ವ್ಯಕ್ತಿಯನ್ನ ಬದಲಿಸ್ತದೆ. ಜೀವನದಲ್ಲಿ ಖುಷಿಯಾಗಿರ್ಬೇಕು ಅಂದ್ರೆ ಯಾರಿಂದಲೂ ಏನನ್ನೂ ಬಯಸಬಾರ್ದು. ಎತ್ತರಕ್ಕೆ ಬೆಳಿಬೇಕು ನಿಜ, ಅದಕ್ಕಾಗಿ ಮೆಟ್ಟಿಲುಗಳನ್ನ ತುಳಿಬೇಕೇ ಹೊರತು ಇನ್ನೊಬ್ಬರನ್ನ ತುಳಿದು ಅಲ್ಲ. ಎಷ್ಟೇ ನೋವಾದ್ರೂ ತಮ್ಮ ಮಕ್ಕಳು ಚೆನ್ನಾಗಿರಲಿ ಎಂದು ಇಷ್ಟಪಡುವ ಜೀವಗಳೆಂದ್ರೆ ತಂದೆ ತಾಯಿ ಮಾತ್ರ. ನೇರವಾಗಿ ಮಾತನಾಡುವರ ಜೊತೆ ಯಾರೂ ಇರಲ್ಲ, ಬಣ್ಣ ಬಣ್ಣದ ಮಾತಾಡೋರ ಜೊತೆ ಎಲ್ಲರೂ ಇರ್ತಾರೆ. ಮನಸ್ಸಿಗೆ ನೋವಾದ್ರೆ ಮನಸ್ಸಿನಲ್ಲಿ ಇರುವವರಿಗೆ ಹೇಳ್ಬೋದು, ಮನಸ್ಸಿನಲ್ಲಿ ಇರುವವರೇ ನೋವು ಮಾಡಿದ್ರೆ ಯಾರಿಗೆ ಹೇಳಬೇಕು? ಎಲ್ಲರೂ ಅವರವರ ಪರಿಸ್ಥಿತಿಗೆ ತಕ್ಕಂತೆ ಮಾತನಾಡುವವರೇ ಹೊರತು ಯಾರು ನಿನ್ನ ಜಾಗದಲ್ಲಿ ನಿಂತು ನಿನ್ನ ಪರಿಸ್ಥಿತಿಯನ್ನ ಯೋಚಿಸೋದಿಲ್ಲ. ಯಾರೇನೇ ಹೇಳಿದ್ರೂ ನಾವು ನಾವೇ ಆಗಿರ್ಬೇಕು, ಯಾಕಂದ್ರೆ ನಾವು ನಾವಾಗಿದ್ರೆ ಮಾತ್ರ ಸಂತೋಷವಾಗಿರಲು ಸಾಧ್ಯ. ಈ ಸಮಾಜದಲ್ಲಿ ನಂಬುವಷ್ಟು ಒಳ್ಳೆಯವರು ಯಾರೂ ಇಲ್ಲ, ನಂಬದೇ ಇರುವಷ್ಟು ಕೆಟ್ಟವರು ಇಲ್ಲ. ಅವರವರ ಅವಶ್ಯಕತೆಗೆ ಅನುಕೂಲತೆಗೆ ತಕ್ಕಂತೆ ಬದಲಾಗ್ತಾ ಇರ್ತಾರೆ. ಅದು ಮನುಷ್ಯರ ಹುಟ್ಟು ಗುಣ. ಇಲ್ಲಿ ಯಾರು ನಮ್ಮವರಲ್ಲ, ಯಾಕೋ ಗೊತ್ತಿಲ್ಲ. ಎಲ್ಲರಿಂದ ದೂರ ಇರುವುದು ಒಳ್ಳೇದನ್ಸುತ್ತೆ. ಮನುಷ್ಯನಿಂದ ಪೆಟ್ಟು ತಿಂದ ಕಲ್ಲು ಸುಂದರ ಮೂರ್ತಿ ಆಗ್ತದೆ, ಆದರೆ ಮನುಷ್ಯನ ಮನಸ್ಸಿಗೆ ಬಿದ್ದ ಪೆಟ್ಟು ಮನುಷ್ಯನನ್ನ ಕಲ್ಲಾಗಿಸ್ತದೆ. ಯಾರಾದ್ರೂ ಹಸಿವು ಅಂತ ಬಂದಾಗ ಏನಾದ್ರೂ ಕೊಡಿ, ಹಾಗೆ ಕಳಿಸ್ಬೇಡಿ. ಯಾಕಂದ್ರೆ ಹಸಿವು ಅನ್ನೋದು ನರಕಕ್ಕಿಂತ ಕೆಟ್ಟದು. ತಿನ್ನುವ ಅನ್ನವನ್ನು ಯಾವತ್ತೂ ಬಿಸಾಡಬೇಡಿ, ಯಾಕಂದ್ರೆ ಕೆಲವರಿಗೆ ಒಪ್ಪತ್ತಿನ ಊಟಕ್ಕೂ ಅನ್ನವಿಲ್ಲದ ಪರಿಸ್ಥಿತಿ ಇದೆ. ಉರಿಯುವ ಬೆಂಕಿನೇ ಹೆಚ್ಚೋತು ಇರಲ್ಲ, ಅಂದ್ಮೇಲೆ ಉರಿದುಕೊಳ್ಳುವ ಜನ
ಹೆಚ್ಚು ದಿನ ಇರ್ತಾರ. ಮನುಷ್ಯರ ಸ್ವಭಾವ ಎರಡು ತರ. ಅವಶ್ಯಕತೆ ಇದ್ದಾಗ ಜೇನುತುಪ್ಪದ ತರ ಸಿಹಿಯಾಗಿ ಮಾತಾಡ್ತಾರೆ. ಅವಶ್ಯಕತೆ ಮುಗಿದ ಮೇಲೆ ಚೇಳು ತರ ಚುಚ್ಚಿ ಮಾತಾಡ್ತಾರೆ. ಖರ್ಚಾಗೋ ಹಣಕ್ಕೆ, ಕರಗಿ ಹೋಗೋ ಆಸ್ತಿಗೆ, ಮುಪ್ಪಾಗೋ ಸೌಂದರ್ಯಕ್ಕೆ ಇರೋ ಬೆಲೆ ಮನುಷ್ಯನ ಒಳ್ಳೆತನಕ್ಕೆ, ನಂಬಿಕೆಗೆ ಹಾಗೂ ನಿಯತಿಗಿಲ್ಲ. ಕೆಲವರ ಪರಿಚಯದಿಂದ ನಮ್ಮ ಬದುಕೆ ಬದಲಾಗ್ತದೆ. ಪ್ರತಿದಿನ ಅವರೊಂದಿಗೆ ಮಾತಾಡ್ತಿದ್ರೆ ಹೇಳಲಾಗದಷ್ಟು ಸಂತೋಷವಾಗ್ತದೆ. ಒಂದು ದಿನ ಮಾತನಾಡದಿದ್ರೆ ಏನೋ ಕಳೆದುಕೊಂಡಷ್ಟು ನೋವಾಗ್ತದೆ. ಅದೇ ನಿಜವಾದ ಸ್ನೇಹ ಪ್ರೀತಿ. ಒಬ್ಬರನ್ನ ಅರ್ಥ ಮಾಡಿಕೊಳ್ಳದಿದ್ರೂ ಪರವಾಗಿಲ್ಲ, ಅವರನ್ನು ತಪ್ಪಾಗಿ ಮಾತ್ರ ತಿಳಿಯಬೇಡಿ. ಸಂಬಂಧ ಮತ್ತು ಹಣವನ್ನು ಸಮಾನ ಗೌರವದಿಂದ ಆಧರಿಸಿ. ಯಾಕಂದ್ರೆ ಎರಡು ಗಳಿಸಲು ಕಷ್ಟ, ಕಳೆದುಕೊಳ್ಳುವುದು ತುಂಬಾ ಸುಲಭ. ಬಾಗೋದ್ರಿಂದ ಸಂಬಂಧ ಉಳಿಯುವುದಾದ್ರೆ ಬಾಗಿಬಿಡು. ಆದ್ರೆ ಪ್ರತಿ ಬಾರಿಯೂ ನೀನೇ ಬಾಗೋದಾದ್ರೆ ಬಾಗುವುದನ್ನೇ ಬಿಡು. ಕಷ್ಟದಲ್ಲಿ ಕಣ್ಣೀರು ಒರೆಸಿದವರನ್ನು ಹಾಗೂ ಹಸಿದಾಗ ಅನ್ನ ಕೊಟ್ಟವರನ್ನು ಎಂದೆಂದಿಗೂ ಮರಿಬಾರದು. ನಾನು ನನ್ನದು ಎನ್ನುವುದು ಕೆಲವರ ಗುಣ, ಎಲ್ಲರೂ ನಮ್ಮವರು ಎನ್ನುವುದು ನನ್ನ ಗುಣ. ಬದುಕಿಗಾಗಿ ಯಾರನ್ನು ಅವಲಂಬಿಸಬೇಡಿ. ಅವಲಂಬಿಸಿದ್ರೆ ಊಟದ ಎಲೆಯಂತೆ ನೋಡುವ ಕಾಲವಿದು. ಬದುಕು ನಮ್ಮದೇ. ನಮ್ಮ ಬದುಕಿನ ಮನೆಯನ್ನು ನಾವೇ ಕಟ್ಟಿಕೊಳ್ಬೇಕು. ಅರಮನೆ ಆದ್ರೂ ಸರಿ, ಗುಡಿಸಲಾದ್ರೂ ಸರಿ. ಬದುಕಿನಲ್ಲಿ ಎಲ್ಲವನ್ನು ಗಮನಿಸು, ಆದ್ರೆ ಏನು ಗೊತ್ತಿಲ್ಲದಂತಿರೋ. ಹಣದಿಂದ ನೆಮ್ಮದಿ ಹುಡುಕಲು ಹೋಗ್ಬೇಡಿ. ಪ್ರೀತಿ ವಿಶ್ವಾಸದಲ್ಲಿ ನೆಮ್ಮದಿ ಹುಡುಕಿ. ನೆಮ್ಮದಿ ಇಲ್ಲದ ಜೀವನ ಎಷ್ಟೇ ಹಣವಿದ್ದರೂ ವ್ಯರ್ಥ. ಮತ್ತೆ ಹುಡ್ತೀವೋ ಇಲ್ವೋ ಗೊತ್ತಿಲ್ಲ, ಮತ್ತೆ ಈ ಜನ್ಮ ಸಿಗ್ತದೇ ಇಲ್ವೋ ಗೊತ್ತಿಲ್ಲ. ಅದಕ್ಕೆ ಇರುವಷ್ಟು ದಿನ ಎಲ್ಲರೊಂದಿಗೆ ಖುಷಿಯಾಗಿರೋಣ. ಜೀವನದಲ್ಲಿ ಯಾವುದೂ ಶಾಶ್ವತವಲ್ಲ. ಈಗ ನಡೆಯುತ್ತಿರುವ ಈ ನಿಮಿಷ ಮಾತ್ರ ನಮ್ಮದು. ನಿನ್ನೆ ಅನ್ನೋದು ಮುಗಿದು ಹೋದ ಅಧ್ಯಾಯ, ಆದ್ರೆ ನಾಳೆ ಅನ್ನೋದು ದೇವರು ಕೊಟ್ಟ ವರ. ನಿಮ್ಮನ್ನು ಸದಾ ಮಾತನಾಡಿಸಬೇಕೆಂದು ಹಾತೊರೆಯುವ ವ್ಯಕ್ತಿಯನ್ನು ಯಾವುದೇ ಕಾರಣಕ್ಕೂ ಕಡೆಗಣಿಸದಿರಿ. ಯಾಕಂದ್ರೆ ಸ್ವಾರ್ಥದ ಪ್ರಪಂಚದಲ್ಲಿ ನಿನಗೋಸ್ಕರ ಎನ್ನುವವರು ತುಂಬಾ ವಿರಳ. ನಿಮ್ಮನ್ನು ಸದಾ ಮಾತನಾಡಿಸಬೇಕೆಂದು ಹಾತೊರೆಯುವ ವ್ಯಕ್ತಿಯನ್ನು ಯಾವುದೇ ಕಾರಣಕ್ಕೂ ಕಡೆಗಣಿಸದಿರಿ. ಯಾಕಂದ್ರೆ ಸ್ವಾರ್ಥದ ಪ್ರಪಂಚದಲ್ಲಿ ನಿನಗೋಸ್ಕರ ಎನ್ನುವರು ತುಂಬಾ ವಿರಳ. ವೈದ್ಯನ ಕಣ್ಣಲ್ಲಿಯೂ ಕಣ್ಣೀರು ಜಿನುಗಿತ್ತು. ಒಬ್ಬ ಬಡಬಾಲಕ ಬಂದು ಹಸಿವೆ ಬರದಂತೆ ಇರುವ ಯಾವುದಾದರೂ ಔಷಧಿ ಇದೆ ಎಂದು ಕೇಳಿದಾಗ, ಜಗತ್ತಿನ ಯಾವ ಶಾಲಾ ಕಾಲೇಜುಗಳು ಕಲಿಸದ ಪಾಠವನ್ನು ಹಸಿವು ಮತ್ತು ಬಡತನ ಕಲಿಸ್ತದೆ. ಮನುಷ್ಯ ಆಸ್ತಿಯನ್ನು ಕಳೆದುಕೊಂಡು ಬಡವನಾಗೋದಿಲ್ಲ, ಆತ್ಮೀಯರನ್ನ ಕಳೆದುಕೊಂಡಾಗ ಬಡವನಾಗ್ತಾನೆ. ಕಳೆದು ಹೋದ ದಿನಗಳು ಮತ್ತೆಂದು ಮರಳಿ ಬರೋದಿಲ್ಲ. ಮುಂದಿನ ದಿನಗಳು ಹೇಗಿರ್ತವೆ ಎಂದು ಯಾರಿಗೂ ತಿಳಿದಿಲ್ಲ. ಆದ್ದರಿಂದ ಇರುವ ಕ್ಷಣಗಳನ್ನು ಖುಷಿಯಿಂದ ಕಳೆಯಿರಿ. ಗೆಳೆತನ ಅನ್ನೋದು ಕೈಗೂ ಕಣ್ಣಿಗೂ ಇರೋ ಸಂಬಂಧದ ತರ ಇರಬೇಕು. ಕೈಗೆ ಪೆಟ್ಟಾದ್ರೆ ಕಣ್ಣು ಅಳುತ್ತೆ, ಕಣ್ಣು ಅಳುತ್ತಾ ಇದ್ರೆ ಕೈ ಕಣ್ಣೀರನ್ನು ಒರೆಸುತ್ತೆ. ಇದು ನಿಜವಾದ ಸ್ನೇಹ. ಸರಿ ತಪ್ಪುಗಳನ್ನ ಹುಡುಕುತ್ತಾ ಕುಳಿತರೆ ಯಾವ ಸಂಬಂಧವೂ ಉಳಿಯಲ್ಲ. ನಂಬಿಕೆಯಿಂದ ಜೊತೆಗಿದ್ರೆ ಯಾವ ಸಂಬಂಧವೂ ಹಾಳಾಗಲ್ಲ. ಸ್ವಲ್ಪ ಕೊಳೆತ ಹಣ್ಣನ್ನು ಕತ್ತರಿಸಿ ಚೆನ್ನಾಗಿರುವ ಭಾಗವನ್ನು ಬಳಸುವುದಿಲ್ಲವೇ? ಹಾಗೆ ಹಳೆಯ ಕೆಟ್ಟ ನೆನಪುಗಳನ್ನ ಕತ್ತರಿಸಿ ಹಾಕಿ ಸುಂದರವಾದುದನ್ನು ಉಳಿಸಿಕೊಂಡು ಬದುಕನ್ನು ಮುನ್ನಡೆಸಿ. ಸುಖಮಯ ಬದುಕಿಗೆ ಇದೇ ಸೂತ್ರ. ಹೆದರಿ ನಿಂತರೆ ನಿಲ್ದಾಣ, ಧೈರ್ಯವಾಗಿ ಮುಂದೆ ನುಗ್ಗಿದರೆ ಪಯಣ. ಕಾಗೆ ಕಪ್ಪು ಆದರೂ ಅದಕ್ಕೆ ಹಂಚಿ ತಿನ್ನುವ ಗುಣ ಇದೆ. ಬದುಕೋದಕ್ಕೆ ಬೇಕಾಗಿರೋದು ಬಣ್ಣ ಅಲ್ಲ, ಬಣ್ಣ ಬದಲಾಯಿಸದಿರೋ ಗುಣ ಮುಖ್ಯ. ಅವಶ್ಯಕತೆ ಮುಗಿದ ಮೇಲೆ ಆತ್ಮವೇ ದೇಹನ ಬಿಟ್ಟು ಹೋಗುತ್ತೆ. ಇನ್ನು ಮನುಷ್ಯರು ಯಾವ ಲೆಕ್ಕ? ಜೀವನ ಹಣೆ ಬರದಂತೆ ನಡೆಯುತ್ತದೆ ಹೊರತು ನಾವು ಆಸೆ ಪಟ್ಟಂತೆ ಎಂದೂ ನಡೆಯಲ್ಲ. ಮಾತಿನ ಬೆಲೆ ತಿಳಿಯುವುದು ಆಡಿದ ನಂತರ, ಮುತ್ತಿನ ಬೆಲೆ ತಿಳಿಯುವುದು ಒಡೆದ ನಂತರ, ಪ್ರೀತಿಯ ಬೆಲೆ ತಿಳಿಯುವುದು ಕಳೆದುಕೊಂಡ ನಂತರ, ಸ್ನೇಹದ ಬೆಲೆ ತಿಳಿಯುವುದು ಸ್ನೇಹ ಮಾಡಿದ ನಂತರ. ಬಂಗಾರ ಇದ್ದ ಮಾತ್ರಕ್ಕೆ ಬದುಕು ಬಂಗಾರವಾಗುವುದಿಲ್ಲ. ಮನಸ್ಸಿಗೆ ನೆಮ್ಮದಿ ಇದ್ರೆ ಮಾತ್ರ ಬಾಳು ಬಂಗಾರವಾಗುವುದು. ದೇವಸ್ಥಾನದ ಹೊರಭಾಗದಲ್ಲಿ ಬರೆದಂತ ಅದ್ಭುತವಾದ ಸಾಲು, ಪದವಿ ಮತ್ತು ಪಾದರಕ್ಷೆಯನ್ನು ಇಲ್ಲೇ ಬಿಡಿ. ಹೃದಯವಂತಿಕೆ ಇಲ್ಲದಿರುವಾಗ ಬುದ್ಧಿವಂತಿಕೆ ಎಷ್ಟಿದ್ರೇನು. ಆ ದಿನಗಳು ತುಂಬಾ ಚೆನ್ನಾಗಿದ್ದವು. ಗಡಿಯಾರ ಕೇವಲ ಒಬ್ಬರ ಹತ್ತಿರ ಮಾತ್ರ ಇತ್ತು ಮತ್ತು ಸಮಯ ಎಲ್ಲರ ಹತ್ತಿರ ಇತ್ತು. ಈಗ ಗಡಿಯಾರ ಎಲ್ಲರ ಹತ್ತಿರ ಇದೆ, ಆದರೆ ಸಮಯ ಯಾರ ಹತ್ತಿರವೂ ಇಲ್ಲ. ಕೆಲವರ ಗುಣ ಗೊತ್ತಾದಾಗ ನಮ್ಮಲ್ಲಿ ಬದಲಾವಣೆ ಮಾಡಿಕೊಂಡು ನಾವು ಖುಷಿಯಾಗಿರ್ಬೇಕೇ ಹೊರತು ಅವರನ್ನು ಬದಲಾಯಿಸಲು ಹೋಗಬಾರ್ದು. ದೊಡ್ಡ ನೋವುಗಳನ್ನ ಮರೆತು ಸಣ್ಣ ಸಂತೋಷಗಳಿಗಾಗಿ ಬದುಕುವುದೇ ಜೀವನ. ಚಿಂತೆ ಮಾಡಿ ಯಾಕೆ ಕೊರಗಬೇಕು? ಆ ಚಿಂತೆ ಹುಟ್ಟಿಸಿದವರನ್ನ ಮರೆತು ನಾವು ಮುಂದೆ ಸಾಗಬೇಕು. ಬೇಸರವಾಗಿದೆ, ಮತ್ತೆ ಮಾತಾಡಿದ್ರಾಯ್ತು ಅನ್ನೋ ಸ್ನೇಹಕ್ಕಿಂತ ಮಾತಾಡ್ತಿದ್ರೆ ಬೇಸರ ಹೋಗುತ್ತೆ ಅನ್ನೋ ಸ್ನೇಹ ಶಾಶ್ವತ. ಶ್ರೀಕೃಷ್ಣ ಹೇಳ್ತಾರೆ, ನಾವು ಇತರರಿಗೆ ಏನು ಕೊಡ್ತೇವೆ ಅದು ನಮಗೆ ಮರಳಿ ಸಿಗ್ತದೆ. ಅದು ಗೌರವ ಆಗಲಿ ಅಥವಾ ದ್ರೋಹವಾಗಲಿ. ಊರಿನಿಂದ ಊರಿಗೆ, ವ್ಯಕ್ತಿಯಿಂದ ವ್ಯಕ್ತಿಗೆ, ಕೈಗಳಿಂದ ಕೈಗಳು ಎಷ್ಟೇ ಬದಲಾದ್ರೂ ಕೂಡ ಸೆಕೆಂಡ್ ಹ್ಯಾಂಡ್ ಆಗದ ಜಗತ್ತಿನ ಏಕೈಕ ವಸ್ತು ಅಂದ್ರೆ ಅದು ಹಣ ಮಾತ್ರ. ಕೆಲವರ ಜೊತೆ ಮನಸ್ಸು ಬಿಚ್ಚಿ ಮಾತಾಡ್ತೀವಿ ಅಂದ್ರೆ ಸಮಯ ಕಳೆಯೋದಕ್ಕಲ್ಲ, ಕಷ್ಟ ಸುಖದಲ್ಲಿ ಸದಾ ನಮ್ಮ ಜೊತೆ ಇರ್ತಾರೆ ಎಂಬ ಭಾವನೆಯಿಂದ. ಕೆಲವು ಸಂಬಂಧಗಳನ್ನು ದೇವರೇ ಹಾಳು ಮಾಡ್ತಾನೆ, ಕಾರಣ ಇಷ್ಟೇ, ನಮ್ಮ ಜೀವನ ಹಾಳಾಗದಿರಲಿ ಅಂತ.
ಯೋಚಿಸಿ ಮಾತನಾಡಿ. ನಮ್ಮ ನಾಲಿಗೆಯಿಂದ ಹೊರಡುವ ಸಣ್ಣ ಸಣ್ಣ ಮಾತು ನಮ್ಮನ್ನು ಎತ್ತರಕ್ಕೂ ಒಯ್ಯಬಹುದು, ಪಾತಾಳಕ್ಕೂ ತಳ್ಳಬಹುದು. ಹಾಗಾಗಿ ಯೋಚಿಸಿ ಮಾತಾಡಿ. ಜೀವನದಲ್ಲಿ ಯಾರು ಸುಮ್ಮನೆ ಪರಿಚಯ ಆಗೋದಿಲ್ಲ. ಅದರ ಹಿಂದೆ ಒಂದು ಬಲವಾದ ಕಾರಣ ಇರ್ತದೆ. ಜೀವನದಲ್ಲಿ ಯಾವಾಗಾದ್ರೂ ಬಿದ್ರೆ ನೀನೇ ಎದ್ದೇಳು. ಯಾಕಂದ್ರೆ ಇಲ್ಲಿ ಜನರು ಬಿದ್ದ ಹಣವನ್ನು ಎತ್ತುತ್ತಾರೆ, ಮನುಷ್ಯರನ್ನಲ್ಲ. ಒಳ್ಳೆಯದಾದ್ರೆ ಅದೊಂದು ಅದ್ಭುತ ಎಂದು ಭಾವಿಸಬೇಕು, ಕೆಟ್ಟದಾದ್ರೆ ಅದೊಂದು ಅನುಭವ ಎಂದು ಪರಿಗಣಿಸಬೇಕು. ಇಷ್ಟೇ ಜೀವನ. ಆಕಾಶದಿಂದ ಮಳೆಯು ಸುರಿಯುತ್ತದೆ ಎಂದು ಯಾವ ನಂಬಿಕೆಯಿಂದ ಗಿಡ ಮರಗಳು ಬದುಕ್ತವೋ ಹಾಗೆ ನಮಗೂ ಒಳ್ಳೆಯ ಕಾಲ ಬರುತ್ತೆ ಎಂಬ ದೃಢ ನಂಬಿಕೆಯಿಂದ ಬದುಕಬೇಕು. ಒಮ್ಮೊಮ್ಮೆ ನಮ್ಮ ಒಳ್ಳೆತನವನ್ನೇ ಬಳಸಿ ನಮ್ಮವರೇ ನಮಗೆ ಶತ್ರುಗಳಾಗ್ತಾರೆ. ಆದ್ದರಿಂದ ಅಗತ್ಯಕ್ಕಿಂತ ಅತಿಯಾದ ಒಳ್ಳೆತನ ಒಳ್ಳೆಯದಲ್ಲ. ಸತ್ಯ ಇನ್ನೇನು ಹೊಸ್ತಿಲು ದಾಟಬೇಕು ಅನ್ನುವಷ್ಟರಲ್ಲಿ ಸುಳ್ಳು ಇಡೀ ಊರನ್ನೇ ಸುತ್ತಾಡಿಕೊಂಡು ಬಂದಿರ್ತದೆ. ಮುಖವಾಡದ ಬದುಕು 3 ದಿನ, ಬಣ್ಣದ ಬದುಕು 6 ದಿನ, ನಿಯತ್ತಿನ ಬದುಕು 100 ದಿನ. ಜೀವನದಲ್ಲಿ ಯಾವುದಕ್ಕೂ ಪಶ್ಚಾತ್ತಾಪ ಪಡಬಾರದು. ಒಳ್ಳೆಯದಾದ್ರೆ ಅದ್ಭುತ ಎಂದು ಭಾವಿಸಬೇಕು, ಕೆಟ್ಟದಾದ್ರೆ ಅದೊಂದು ಅನುಭವ ಎಂದು ಪರಿಗಣಿಸಬೇಕು. ಆಕಾಶದಿಂದ ಮಳೆಯು ಸುರಿಯುತ್ತದೆ ಎಂದು ಯಾವ ನಂಬಿಕೆಯಿಂದ ಗಿಡ ಮರಗಳು ಬದುಕ್ತವೋ ಹಾಗೆಯೇ ನಮಗೂ ಒಳ್ಳೆಯ ಕಾಲ ಬರುತ್ತೆ ಎಂಬ ದೃಢ ನಂಬಿಕೆಯಿಂದ ಬದುಕಬೇಕು. ಒಮ್ಮೊಮ್ಮೆ ನಮ್ಮ ಒಳ್ಳೆತನವನ್ನೇ ಬಳಸಿ ನಮ್ಮವರೇ ನಮಗೆ ಶತ್ರುಗಳಾಗ್ತಾರೆ. ಆದ್ದರಿಂದ ಅಗತ್ಯಕ್ಕಿಂತ ಅತಿಯಾದ ಒಳ್ಳೆತನ ಒಳ್ಳೆಯದಲ್ಲ. ಸತ್ಯ ಇನ್ನೇನು ಹೊಸ್ತಿಲು ದಾಟಬೇಕು ಅನ್ನೋಷ್ಟರಲ್ಲಿ ಸುಳ್ಳು ಇಡೀ ಊರನ್ನೇ ಸುತ್ತಾಡಿಕೊಂಡು ಬಂದಿರ್ತದೆ. ಮನುಷ್ಯರು ಹಾಳಾಗುವುದು 2 ವಿಷಯಗಳಿಂದ. ಒಂದು, ಯಾರೋ ಹೇಳಿದನ್ನು ಕೇಳಿ, ಇನ್ನೊಂದು, ಕೇಳಿದನ್ನು ಇನ್ನೊಬ್ಬರಿಗೆ ಹೇಳಿ. ಬದುಕುವುದಕ್ಕೆ ಬೇಕಾಗಿರುವುದು ಬಣ್ಣ ಅಲ್ಲ, ಬಣ್ಣ ಬದಲಾಯಿಸದೇ ಇರುವ ಗುಣ ಮುಖ್ಯ. ನಮ್ಮ ನೆರಳೇ ನಮ್ಮನ್ನು ಕತ್ತಲಾದಾಗ ಬಿಟ್ಟು ಹೋಗುವಾಗ ಇನ್ನು ಬೇರೆಯವರು ನಮ್ಮ ಜೊತೆ ಯಾವಾಗಲೂ ಇರುತ್ತಾರೆ ಎಂದು ನಿರೀಕ್ಷೆ ಮಾಡುವುದು ಮೂರ್ಖತನ. ಜಗತ್ತಿನ ಅಗ್ಗದ ವಸ್ತುವಂದ್ರೆ ಸಲಹೆ. ಒಬ್ಬರನ್ನ ಕೇಳಿದ್ರೆ 1000 ಜನ ಕೊಡ್ತಾರೆ. ಜಗತ್ತಿನ ದುಬಾರಿ ವಸ್ತುವಂದ್ರೆ ಸಹಾಯ. 1000 ಜನರನ್ನು ಕೇಳಿದಾಗ ಒಬ್ಬರು ಮಾಡ್ತಾರೆ. ಅಹಂಕಾರವು ಒಂದು ಮಾನಸಿಕ ಕಾಯಿಲೆಯಾಗಿದ್ದು ಇದಕ್ಕೆ ಚಿಕಿತ್ಸೆಯನ್ನು ಪ್ರಕೃತಿ ಮತ್ತು ಸಮಯ ಮಾತ್ರ ಕೊಡ್ತದೆ. ಸಮಯ, ಅಧಿಕಾರ, ಹಣ ಹಾಗೂ ಶರೀರ ನಮಗೆ ಜೀವನದ ಎಲ್ಲಾ ಸಮಯಗಳಲ್ಲಿ ನಮ್ಮ ಪರವಾಗಿ ಇರುವುದಿಲ್ಲ. ಆದರೆ ಪ್ರಾಮಾಣಿಕತೆ, ಒಳ್ಳೆಯ ನಡತೆ, ಒಳ್ಳೆಯ ತಿಳುವಳಿಕೆ, ಒಳ್ಳೆಯ ಮನಸ್ಸುಗಳು ಯಾವಾಗಲೂ ನಮ್ಮ ಪರವಾಗಿರುತ್ತದೆ. ಅಮ್ಮ ಗುರುವು ಹೌದು, ಅಮ್ಮ ಗೆಳತಿ ಹೌದು, ಅಮ್ಮ ದೈವವೂ ಹೌದು. ಅಮ್ಮನಿಲ್ಲದ ಸ್ಥಾನ ತುಂಬೋದು, ಆದರೆ ಅಮ್ಮನ ಸ್ಥಾನವನ್ನು ಯಾರು ತುಂಬಲು ಸಾಧ್ಯವಿಲ್ಲ. ಬದುಕು ಕಲಿಸುವ ಪಾಠ 1-2 ಕಲಿತಷ್ಟು ಮುಗಿಯುವುದಿಲ್ಲ. ಅದರ ಇತಿಮಿತಿಗೆ ಕೊನೆ ಎಂಬುದೇ ಇಲ್ಲ. ನಂಬಿಕೆ ಇಲ್ಲದವರ ಮುಂದೆ ಬೇಡವಾದ ವಸ್ತುವಾಗುವ ಬದಲು ನಂಬಿಕೆ ಇದ್ದವರ ಮುಂದೆ ಬೆಲೆಯುಳ್ಳ ವ್ಯಕ್ತಿ ಆಗಬೇಕು. ಒಬ್ಬ ಹುಡುಗ ತನ್ನ ತಂದೆಯನ್ನ ಕುರಿತು ಹೀಗೆ ಕೇಳಿದ: ಅಪ್ಪ, ಅಮ್ಮ ನನ್ನನ್ನು ಎತ್ತಿಕೊಂಡಾಗ ಸೊಂಟದ ಮೇಲೆ ಕೂರಿಸಿಕೊಳ್ತಾಳೆ, ಆದ್ರೆ ನೀವು ಎತ್ತಿಕೊಂಡಾಗ ಹೆಗಲ ಮೇಲೆ ಕೂರಿಸಿಕೊಳ್ತೀರಿ, ಯಾಕೆ? ಆಗ ತಂದೆ ಹೇಳ್ತಾನೆ, ತಾಯಿ ಏನು ಬಯಸ್ತಾಳಂದ್ರೆ ತನ್ನ ದೃಷ್ಟಿ ಎಲ್ಲಿಯವರೆಗೆ ಹೋಗುವುದು ಅಲ್ಲಿಯವರೆಗೂ ತನ್ನ ಮಕ್ಕಳ ದೃಷ್ಟಿ ಹೋಗಲಿ ಎಂದು. ಆದ್ರೆ ತಂದೆ ಏನು ಬಯಸ್ತಾನೆ ಅಂದ್ರೆ ತನ್ನ ದೃಷ್ಟಿಗೆ ಕಾಣದಿರುವುದು ಕೂಡ ತನ್ನ ಮಕ್ಕಳಿಗೆ ಕಾಣಲಿ ಎಂದು. ಆಧ್ಯಾತ್ಮ ಎಂದರೆ ಆಸೆ ಬಿಟ್ಟು ಬದುಕುವುದಲ್ಲ, ದುರಾಸೆ ಬಿಟ್ಟು ಬದುಕುವುದು ಎಂಬುದು ಆಧ್ಯಾತ್ಮ. ನೆಮ್ಮದಿಗಿಂತ ದೊಡ್ಡ ಸಂಪತ್ತು ಇನ್ನೊಂದಿಲ್ಲ. ಸಮತೋಲಿತ ಮನಸ್ಸಿಗಿಂತ ಶಾಂತಿ ಇನ್ನೊಂದಿಲ್ಲ. ಕರುಣೆಯಂತ ಸದ್ಗುಣ ಯಾವುದೂ ಇಲ್ಲ. ಆಸೆಗಳೇ ಸತ್ತು ಹೋದ್ಮೇಲೆ ಅಮೃತ ಸಿಕ್ಕರೇನು ಫಲ? ಆಯಸ್ಸು ಮುಗಿದ ಮೇಲೆ ದೇಹಕ್ಕೆ ಸಾವು, ಮನಸ್ಸಿಗೆ ನೋವಾದ್ರೆ ದಿನವೂ ಸಾವು. ಎಲ್ಲಿ ಯಾರ ಹೆಸರಿನ ಅನ್ನವಿರ್ತದೆಯೋ ಸಮಯ ಅವರನ್ನು ಅಲ್ಲಿಗೆ ಕರೆದುಕೊಂಡು ಹೋಗ್ತದೆ. ಯಾರು ಕೂಡ ಯಾರೋ ಕೊಟ್ಟಿದ್ದನ್ನ ತಿನ್ನೋದಿಲ್ಲ, ತನ್ನ ಋಣದಲ್ಲಿ ಇರುವುದನ್ನೇ ತಿಂತಾರೆ. ಮಳೆ ಬಂದಾಗ ಛತ್ರಿ ಹಿಡಿಯೋರು ತುಂಬಾ ಜನ ಸಿಗ್ತಾರೆ, ಆದ್ರೆ ಛತ್ರಿ ಬಿಟ್ಟು ನಮ್ಮ ಜೊತೆ ನೆನೆಯೋರು ಸಿಗೋದು ತುಂಬಾ ಕಷ್ಟ. ಬದುಕಿನಲ್ಲಿ ನಾವು ಯಾರನ್ನು ದ್ವೇಷಿಸಬೇಕಿಲ್ಲ. ಒಳ್ಳೆಯವರಿಂದ ಒಳ್ಳೆತನ ಕಲಿಯೋಣ, ಕೆಟ್ಟವರಿಂದ ಪಾಠ ಕಲಿಯೋಣ. ಕೆಲವರು ತುಂಬಾ ಸಭ್ಯರಂತೆ ಮುಖವಾಡ ಹಾಕೊಂಡಿರ್ತಾರೆ. ಅವರ ನಿಜರೂಪ ಜನರಿಗೆ ಗೊತ್ತಾಗುತ್ತೋ ಅನ್ನೋ ಭಯಕ್ಕೆ ಬೇರೆಯವರನ್ನೇ ಕೆಟ್ಟವರು ಅಂತ ಸಮಾಜಕ್ಕೆ ತೋರಿಸ್ತಾ ಬರ್ತಾರೆ. ಆದ್ರೆ ದುರಂತ ಏನಂದ್ರೆ ನಮ್ಮ ಸಮಾಜನು ಅಂತವರ ಮಾತನ್ನೇ ನಂಬೋದು. ಯಾರಿಗೆ ಯಾರು ಇಲ್ಲ, ಅವರಿದ್ದಾರೆ ಇವರಿದ್ದಾರೆ ಅನ್ನೋದು ಬರೀ ಮಾತಿಗಷ್ಟೇ. ಸಂತೋಷವನ್ನು ಯಾರೊಂದಿಗಾದರೂ ಹಂಚಿಕೊಳ್ಳಿ, ಆದ್ರೆ ದುಃಖವನ್ನು ಯಾವಾಗಲೂ ಭರವಸೆಯ ವ್ಯಕ್ತಿಯೊಂದಿಗೆ ಹಂಚಿಕೊಳ್ಬೇಕು. ನಾಳೆಯ ಒಳಿತಿಗಾಗಿ ಇಂದಿನ ಕೆಲ ಸಮಯವನ್ನು ಮೀಸಲಿಡುವುದು ತಪ್ಪಲ್ಲ, ಆದರೆ ಬರೀ ನಾಳೆಯ ಚಿಂತೆಯಲ್ಲಿ ಇಂದಿನ ಸಂತೋಷವನ್ನ ಕಳೆದುಕೊಳ್ಬಾರ್ದು. ಕೆಲವೊಂದ್ಸಲ ಉದ್ದೇಶಕ್ಕಿಂತ ಅನಿವಾರ್ಯತೆ ಅನ್ನೋದು ಬದುಕಿನ ದಿಕ್ಕನ್ನು ಕೂಡ ಬದಲಾಯಿಸಿ ಬಿಡ್ತದೆ. ಅದೆಷ್ಟೋ ಕಾಯಿಲೆಗಳಿಗೆ ಮೆಡಿಕಲ್ನಲ್ಲಿ ಸಿಗದ ಔಷಧ ಅಂದ್ರೆ ನಗು. ಯಾವಾಗಲೂ ನಗ್ತಾ ಇರಿ ಅಂತ ಹೇಳ್ತಾ ಮಕ್ಕಳಿಗೆ ಏನು ಆಸ್ತಿ ಮಾಡಿದ್ದೀರಿ ಎಂಬುದಲ್ಲ, ಅವರಿಗೆ ತಮ್ಮ ಕಾಲ ಮೇಲೆ ನಿಲ್ಲುವ ಆತ್ಮಸ್ಥೈರ್ಯ ಎಷ್ಟು ತುಂಬಿದ್ದೀರಿ ಎಂಬುದು ಮುಖ್ಯ. ಅಂದುಕೊಂಡಂತೆ ಬದುಕಲು ತುಂಬಾ ಹಣ ಬೇಕು, ಹೊಂದಿಕೊಂಡು ಬದುಕಲು ಒಳ್ಳೆಯ ಗುಣ ಸಾಕು. ಜೀವನದಲ್ಲಿ ಕೆಟ್ಟ ಕಹಿ ಪ್ರಸಂಗಗಳನ್ನು ಎದುರಿಸದಿದ್ದರೆ ನಮಗೆ ಬದುಕಿನ ಸತ್ಯಗಳು ಅರ್ಥವಾಗೋದಿಲ್ಲ. ಕಷ್ಟ ಬಂದಾಗ ಅದು ಒಂದು ಅನುಭವ ಎಂದು ಸ್ವೀಕರಿಸಬೇಕು. ಮನುಷ್ಯ ಎಷ್ಟೇ ಸಂಪತ್ತನ್ನು ಹೊಂದಿದ್ದರೂ ನೀರಿನ ದಾಹ ತಣಿಸಲು ತುಪ್ಪವನ್ನು ಕುಡಿಯಲಾಗದು, ನೀರನ್ನೇ ಕುಡಿಯಬೇಕು.
ಪ್ರಕೃತಿಗೆ ಮನುಷ್ಯ ಕೃತಜ್ಞರಾಗಿರ್ಬೇಕು. ಅಂತಹ ಬದುಕು ಶಾಶ್ವತವಾಗ್ತದೆ. ಪ್ರಕೃತಿಗದು ಸ್ವೀಕೃತವಾಗ್ತದೆ. ಎಲ್ಲರ ಜೊತೆಲಿರು, ಎಲ್ಲರಂತೆ ನಗುತ್ತಲಿರು. ಅಷ್ಟು ಬಿಟ್ರೆ ಎಲ್ಲರೂ ನಮ್ಮವರೆಂಬ ಹೆಮ್ಮೆ ಬೇಡ. ಯಾರ ನಂಬಿಕೆಯನ್ನು ಗಳಿಸಬೇಕಾಗಿಲ್ಲ. ಅವರಾಗೆ ನಂಬಿದ್ರೆ ಅದನ್ನು ಉಳಿಸಿಕೊಂಡು ಹೋದ್ರೆ ಸಾಕು. ಅತಿ ದೊಡ್ಡ ಸಂಪತ್ತು ಎಂದರೆ ಬುದ್ಧಿವಂತಿಕೆ. ಬಲವಾದ ಆಯುಧವೆಂದರೆ ತಾಳ್ಮೆ. ಅತ್ಯಂತ ಉತ್ತಮ ರಕ್ಷಣೆ ಎಂದರೆ ನಂಬಿಕೆ. ಅತ್ಯಂತ ಒಳ್ಳೆಯ ಔಷಧಿ ಎಂದರೆ ನಗು. ವಿಸ್ಮಯವೆಂದರೆ ಇವೆಲ್ಲವೂ ಪ್ರಪಂಚದಲ್ಲಿ ದುಡ್ಡಿಲ್ಲದೆ ಸುಲಭವಾಗಿ ಸಿಗುವಂಥದ್ದು. ಜೀವನದಲ್ಲಿ ಕಾಯುವುದನ್ನು ಕಲಿಬೇಕು. ಎಲ್ಲವೂ ನಡೆಯುವುದು ಸಮಯಕ್ಕೆ ಸರಿಯಾಗಿ ಹೊರತು ನಮ್ಮ ಅವಸರಕ್ಕೆ ತಕ್ಕಂತಲ್ಲ. ಬದುಕಿನ ಅನೇಕ ಸಮಸ್ಯೆಗಳಿಗೆ ನಮ್ಮ ಮಾತಿನ ಶೈಲಿಯೇ ಕಾರಣವಾಗ್ತದೆ. ನಾವೇನು ಹೇಳ್ತೇವೆ ಅನ್ನೋದಕ್ಕಿಂತ ಹೇಗೆ ಹೇಳ್ತೇವೆ ಎನ್ನುವುದು ಬಹಳ ಮುಖ್ಯ. ಯೋಗ್ಯತೆ ಎನ್ನುವುದು ಹೇಳಿಕೊಳ್ಳೋದಲ್ಲ, ತೋರಿಸಿಕೊಳ್ಳೋದಲ್ಲ. ನಾವಾಡುವ ಒಳ್ಳೆಯ ಮಾತು ಹಾಗೂ ಒಳ್ಳೆಯ ಕಾರ್ಯ ಬೇರೆಯವರ ಅನುಭವಕ್ಕೆ ಬರುವಂಥದ್ದು. ಅದೇ ನಿಜವಾದ ಯೋಗ್ಯತೆ. ಅರಳುವ ಹೂವಿಗೆ ಪ್ರತಿದಿನವೂ ಒಂದು ಹೊಸ ಜೀವನ. ಹಾಗೆ ಮನುಷ್ಯನು ಕೂಡ ತನ್ನ ಜೀವನದ ಪ್ರತಿದಿನವನ್ನು ಹೊಸ ದಿನವೆಂದು ಜೀವಿಸಿದ್ರೆ ಜೀವನ ತುಂಬಾ ಸುಂದರವಾಗಿರ್ತದೆ.